forever on fire. ನೋಡಿ, ಕಾನೂನು ತಂದೆ ಆದಂಥ ಕ್ರಮಗಳನ್ನ ತೆಗೆದುಕೊಡ್ತೆ. ನಾವು ಹೇಳೋದಷ್ಟೇ, ಇಡೀ ಪಾರದರ್ಶಕವಾಗಿ ಯಾವುದೇ ಪೂರ್ವಾಗ್ರಹಿತ ಅಥವಾ ಪಕ್ಷದ ಆಧಾರದ ಮೇಲೆ ಮಾಡದೆ ಮೆರಿಟ್ಸ್ ಆಫ್ ದ ಕೇಸ್ ಮೇಲೆ ಅವರು ತನಿಖೆ ಮಾಡಲಿ, ನಮಗೆ ಅದರ ಅಭ್ಯಂತರ ಇಲ್ಲ. ಆದರೆ ಅದನ್ನು ರಾಜಕೀಯವಾಗಿ ಮಾಡೋದಾದರೆ ಅದಕ್ಕೆ ನಮ್ಮ ವಿರೋಧ ಇದೆ. ಹೀಗಾಗಿ ನಾನು ವಿಶ್ವಾಸವಂತೇನೆ, ತನಿಖೆ ಆಗಲಿ, ಪಾರದರ್ಶಕವಾಗಲಿ, ಮತ್ತು ಅದು ಯಾವುದೇ ಒಂದು ಬೇರೆ ಇದರಿಂದ ಇನ್ಫ್ಲೂಯೆನ್ಸ್ ಆಗುವಂಥ ಒತ್ತಡದಲ್ಲಿ ಆಗುವಂಥದ್ದು ಆಗಬಾರ್ದು. ಸ್ವಾಭಾವಿಕವಾಗಿ ಇವತ್ತು ಸಹ ಕಾನೂನಾತ್ಮಕವಾಗಿ ಇವತ್ತು ಸಹ ಏನು ಕ್ರಮಗಳಾಗ್ತದೆ, ಅದು ಕ್ರಮಗಳಾಗಲಿ. ಸರ್, ಸಿಎಂ ರಾಜೀನಾಮೆಯನ್ನೇ ಬಿಜೆಪಿ ಕೇಳ್ತಾ ಇದೆ. ಒಂದು ಮೂಢ ಹಗರಣ, ಈ ತರದ ಎಸ್ಟಿ ಸಮುದಾಯಕ್ಕೆ ಸೇರಿದ ಹಣವನ್ನ ಈ ರೀತಿ. ಯಾಕಂದ್ರೆ ಸಿಎಂಗೆ ಏನು ಸಂಬಂಧ ಇದ್ದಾರೆ ಇದಕ್ಕೆ? ಮೂಢ ವಿಷಯದಲ್ಲಿ ಸಿಎಂಗಳು ಈಗಾಗಲೇ ಸಿಎಂ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಒಂದನೇದು, ಅವರೇ ಸ್ವತಃ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಎರಡನೇದಾಗಿ ಇವತ್ತು ದಿವಸ ಇದು ಈ ಕೇಸ್ನಲ್ಲಿ ಇವತ್ತು ದಿವಸ ವಾಲ್ಮೀಕಿಯಲ್ಲಿ ಸಿಎಂ ಅವ್ರದ್ದು ಏನು ಪಾತ್ರ ಇದೆ ಹೇಳಿ, ಇಂಥ ಪಾತ್ರ ಇದೆಯಪ್ಪ ಅಂತ ಹೇಳಿ. ಸುಮ್ಮನೆ ಎಲ್ಲದಕ್ಕೂ ಸಿಎಂ ಅವರು ರಾಜೀನಾಮೆ ಕೊಡು. ಇವ್ರ ಕಾಲದಲ್ಲಿ, ಬಿಜೆಪಿ ಅವ್ರ ಕಾಲದಲ್ಲಿ ಒಂದು ಯಾವ್ದಾರು ಸಿಬಿಐ ಕೇಸ್ನ ಎಷ್ಟು ನಮಗೆ ಕಾಂಗ್ರೆಸ್ ಸರ್ಕಾರದಾಗ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಿದ್ರು. ಇವ್ರ ಕಾಲದಲ್ಲಿ ಒಂದಾರು ಕೇಸ್ ಸಿಬಿಐ ಕೊಟ್ರೆ ಅವರು, ನಾವು 7-8 ಕೇಸ್ ಕೊಟ್ವಿ, ಒಂದು ಕೇಸ್ ಸಿಬಿಐ ಕೊಟ್ಟಿಲ್ಲ. ಈಗ ಕಳೆದ 10 ವರ್ಷ ಅಂತರೂ ಸಿಬಿಐ, ಇಡಿ, ಇನ್ಕಮ್ ಟ್ಯಾಕ್ಸು ಬಿಜೆಪಿ ವಿಂಗ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಬಿಜೆಪಿ ಐಟಿ ವಿಂಗು, ಬಿಜೆಪಿ ಇಡಿ, ಬಿಜೆಪಿ ಇನ್ಕಮ್ ಟ್ಯಾಕ್ಸ್ ತರ ಆ ರೀತಿ ಅವತ್ತೊಂದು ಕೆಲಸ ಮಾಡ್ತಾ ಇದ್ರು. ಅವ್ರನ್ನ ಅಷ್ಟಕ್ಕೆ ಆ ರೀತಿ ಅವ್ರನ್ನ ಬಳಸ್ಕೊಂಡಂಥದ್ದಾಯ್ತು. ನೋಡಿ, ನಮಗೆ ವಿಶ್ವಾಸ ಇದೆ, ಇವತ್ತು ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಆದರೆ ದುರುಪಯೋಗ ಆಗಬಾರ್ದು, ಅನವಶ್ಯಕವಾಗಿರುವಂಥ ಇದು ಆಗಬಾರ್ದು. ತನಿಖೆ ಇವತ್ತು ದಿವಸ ಯಾರು ತಪ್ಪಿಸ್ತಿದ್ದ ಶಿಕ್ಷೆ ಆಗಲೇಬೇಕಾಗ್ತದೆ. ಇದರರ್ಥ ನಾವು ತನಿಖೆ ಆಗಿ ಮೇಲೆ ಅದೆಲ್ಲ ವರ್ಷನ್ ಕೇಳಬೇಕಾಗ್ತದೆ. ಇವತ್ತು ದಿವಸ ಯಾರೋ ಒಬ್ಬರು MD ಅವರು ರೆಕಾರ್ಡ್ ಮಾಡಿ, ನನಗೆ ತನಿಖೆ ನಡೆದಾಗ ನಾನು ಹೇಳಿಕೆ ಬಯಸ್ತದಲ್ಲ, ಯಾಕೆ ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೇನೆ. ಈಗ ಕರೆಕ್ಟ್, ಈಗ ಆಡಿಯೋದಲ್ಲಿ ಏನಾಗ್ತದೆ, ಎಷ್ಟು ಸಲ ಈಗ ಆಯ್ತು ಕೇಳಿ. ಈಗ ನಮ್ಮಲ್ಲೇ ನಮ್ಮ ಡಿಪಾರ್ಟ್ಮೆಂಟ್ ಒಬ್ಬರು ಯಾರು ಮಾತಾಡಿದ, ಮಿನಿಸ್ಟರ್ ಹೇಳಿದಾರಪ್ಪ ಅಂತ ಒಂದು ಮಾತಾಡಿದ, ಇಬ್ಬರು ಹೊರಗೆ ಮಿನಿಸ್ಟ್ರಿಗೆ ಸಂಬಂಧ ಇದೆಯಾ, ಅವರಿಬ್ಬರು ತಾನು ಅಥವಾ ನಮ್ಮ ಮಿನಿಸ್ಟರ್ ಹೆಸರು ದುರುಪಯೋಗಪಡಿಸ್ಕೊಂಡು ಅವ್ನು ಮಾಡಿರ್ತಾನೆ. ಇಂಥವು ಆಗ್ತವೆ. ಅದಕ್ಕೆ ತನಿಖೆ ಆಗಲಿ, ಅವರ ಪಾತ್ರ ಇದೇನೋ ಇಲ್ಲೋದು ಪ್ರಮುಖವಾಗಿರುವಂತಹದ್ದು. ಅಧಿಕಾರಿಗಳ ಪಾತ್ರ ಇರ್ಬೋದು, ಅವ್ರ ಪಾತ್ರ ಇದನ್ನ ಸಾಬೀತಾಗಬೇಕಾಗ್ತದೆ. ನೋಡಿ, ಅದು SIT ತನಿಖೆ ನೋಡಿದಾಗ ಇಡಿ ಮಾಡ್ಲಿಕ್ಕೆ ಅಧಿಕಾರ ಇದೆ ಇಲ್ಲೋ, ಅಥವಾ ಇಂಟ್ರೆಸ್ಟ್ ಇರೋದ್ರಿಂದ ಇವತ್ತು ದಿವಸ ಅವರು ಕೈ ಹಾಕಿದ್ದಾರೆ. ಅದು ನನಗೆ ಕಾನೂನ ತಜ್ಞರು ಅದನ್ನು ಹೇಳಬೇಕಾಗ್ತದೆ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ. ಒಟ್ಟಾರೆ ಪಾರದರ್ಶಕವಾಗಲಿ, ಯಾವುದೇ ಒತ್ತಡದಿಂದ ಆಗುವಂಥದ್ದಾಗಬಾರ್ದು. ಇಷ್ಟು ಮಾತ್ರ ನಾನು ಹೇಳ್ತೇನೆ. ಬಿಜೆಪಿ ನಾಯಕರು ಇದು ತೆಲಂಗಾಣದ ಚುನಾವಣೆಗೆ ಕಾಂಗ್ರೆಸ್ ಬಿಜೆಪಿ ಹಂಗೆ ಅಲಿಗೇಷನ್ ಮಾಡ್ತಾರೆ. ಬಹಳಷ್ಟು ಅವ್ರದ್ದು ಹೇಳ್ಕೊತ ಬಹಳಷ್ಟು ಇದಾವೆ. 40% ಕಮಿಷನ್ ಗೊತ್ತಲ್ವ ನೀವು, ಅದಕ್ಕೆ ಸರ್ಕಾರ ಬದಲಾಗಿದ್ದು. ಸೆಷನ್ ಸ್ಟಾರ್ಟ್ ಆಗ್ತಿದೆ, 2-3 ಅಸ್ತ್ರಗಳು ಬಿಜೆಪಿ ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ ರೆಡಿ ಇದೆ. ನಾವು ಹೇಳ್ತೀವಲ್ಲ, ಈಗ ನಾವು ನಾಗೇಂದ್ರ ರಾಜೀನಾಮೆ ತಗೊಂಡಿಲ್ವಾ, SIT ನೇಮಕ ಮಾಡಿಲ್ವಾ, ಮತ್ತೇನಿದೆ? ಇವರಲ್ಲಿ ಈಶ್ವರಪ್ಪ ಅವ್ರದ್ದು ಆಗಿರಲಿಲ್ಲ ಕೇಸು, ಬಿಡಿ ಎಲ್ಲ. Forever on fire. ನೋಡಿ, ಕಾನೂನು ತಂದೆ ಆದಂಥ ಕ್ರಮಗಳನ್ನ ತೆಗೆದುಕೊಡ್ತೆ. ನಾವು ಹೇಳೋದಷ್ಟೇ, ಇಡೀ ಪಾರದರ್ಶಕವಾಗಿ ಯಾವುದೇ ಪೂರ್ವಾಗ್ರಹಿತ ಅಥವಾ ಪಕ್ಷದ ಆಧಾರದ ಮೇಲೆ ಮಾಡದೆ ಮೆರಿಟ್ಸ್ ಆಫ್ ದ ಕೇಸ್ ಮೇಲೆ ಅವರು ತನಿಖೆ ಮಾಡಲಿ, ನಮಗೆ ಅದರ ಅಭ್ಯಂತರ ಇಲ್ಲ. ಆದರೆ ಅದನ್ನು ರಾಜಕೀಯವಾಗಿ ಮಾಡೋದಾದರೆ ಅದಕ್ಕೆ ನಮ್ಮ ವಿರೋಧ ಇದೆ. ಹೀಗಾಗಿ ನಾನು ವಿಶ್ವಾಸವಂತೇನೆ, ತನಿಖೆ ಆಗಲಿ, ಪಾರದರ್ಶಕವಾಗಲಿ, ಮತ್ತು ಅದು ಯಾವುದೇ ಒಂದು
ಬೇರೆ ಇದರಿಂದ ಇನ್ಫ್ಲೂಯೆನ್ಸ್ ಆಗುವಂಥ ಒತ್ತಡದಲ್ಲಿ ಆಗುವಂಥದ್ದು ಆಗಬಾರ್ದು. ಸ್ವಾಭಾವಿಕವಾಗಿ ಇವತ್ತು ಸಹ ಕಾನೂನಾತ್ಮಕವಾಗಿ ಇವತ್ತು ಸಹ ಏನು ಕ್ರಮಗಳಾಗ್ತದೆ, ಅದು ಕ್ರಮಗಳಾಗಲಿ. ಸರ್, ಸಿಎಂ ರಾಜೀನಾಮೆಯನ್ನೇ ಬಿಜೆಪಿ ಕೇಳ್ತಾ ಇದೆ. ಒಂದು ಮೂಢ ಹಗರಣ, ಈ ತರದ ಎಸ್ಟಿ ಸಮುದಾಯಕ್ಕೆ ಸೇರಿದ ಹಣವನ್ನ ಈ ರೀತಿ. ಯಾಕಂದ್ರೆ ಸಿಎಂಗೆ ಏನು ಸಂಬಂಧ ಇದೆ ಇದಕ್ಕೆ? ಮೂಢ ವಿಷಯದಲ್ಲಿ ಸಿಎಂಗಳು ಈಗಾಗಲೇ ಸಿಎಂ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಒಂದನೇದು ಅವರೇ ಸ್ವತಃ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಎರಡನೇದಾಗಿ ಇವತ್ತು ಸಹ ಇದು ಈ ಕೇಸ್ನಲ್ಲಿ ಇವತ್ತು ಸಹ ವಾಲ್ಮೀಕಿಯಲ್ಲಿ ಸಿಎಂ ಅವ್ರದ್ದು ಏನು ಪಾತ್ರ ಇದೆ ಹೇಳಿ, ಇಂಥ ಪಾತ್ರ ಇದೆಯಪ್ಪ ಅಂತ ಹೇಳಿ. ಸುಮ್ಮನೆ ಎಲ್ಲದಕ್ಕೂ ಸಿಎಂ ಅವರು ರಾಜೀನಾಮೆ ಕೊಡು. ಇವ್ರ ಕಾಲದಲ್ಲಿ ಬಿಜೆಪಿ ಅವ್ರ ಕಾಲದಲ್ಲಿ ಒಂದು ಯಾವ್ದಾರು CBI ಕೇಸ್ನ ಎಷ್ಟು ನಾವು ನಮಗೆ ಕಾಂಗ್ರೆಸ್ ಸರ್ಕಾರದಾಗ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಿದ್ರು. ಇವ್ರ ಕಾಲದಲ್ಲಿ ಒಂದಾರು ಕೇಸ್ CBI ಕೊಟ್ರೆ ಅವರು, ನಾವು 7-8 ಕೇಸ್ ಕೊಟ್ವಿ, ಒಂದು ಕೇಸ್ CBI ಕೊಟ್ಟಿಲ್ಲ. ಈಗ ಕಳೆದ 10 ವರ್ಷ ಅಂತರೂ CBI, ED, ಇನ್ಕಮ್ ಟ್ಯಾಕ್ಸು ಬಿಜೆಪಿ ವಿಂಗ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಬಿಜೆಪಿ IT ವಿಂಗು, ಬಿಜೆಪಿ ED, ಬಿಜೆಪಿ ಇನ್ಕಮ್ ಟ್ಯಾಕ್ಸ್ ತರ ಆ ರೀತಿ ಅವತ್ತೊಂದು ಕೆಲಸ ಮಾಡ್ತಾ ಇದ್ರು. ಅವ್ರನ್ನ ಅಷ್ಟಕ್ಕೆ ಆ ರೀತಿ ಅವ್ರನ್ನ ಬಳಸ್ಕೊಂಡಂಥದ್ದಾಯ್ತು. ಈಗ ಇಡಿ ಪಾರದರ್ಶಕವಾಗಿ ಮಾಡಬಹುದು ಅಂತ ಅನ್ಸುತ್ತೆ. ಯಾಕೆಂದ್ರೆ ರಾಜಕೀಯ ಒತ್ತಡ ಇದ್ದೇ ಇರುತ್ತೆ ಸಹಜವಾಗಿ. ಹಿಂದೆ ನಡೆದ ಇಡಿ ದಾಳಿಗಳನ್ನ ಗಮನಿಸಿದ್ರೆ ನೋಡಿ, ನಮಗೆ ವಿಶ್ವಾಸ ಇದೆ ಇವತ್ತು ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಆದರೆ ದುರುಪಯೋಗ ಆಗಬಾರ್ದು, ಅನವಶ್ಯಕವಾಗಿರುವಂಥ ಇದು ಆಗಬಾರ್ದು. ತನಿಖೆ ಇವತ್ತು ಸಹ ಯಾರು ತಪ್ಪಿಸ್ತಿದ್ದ ಶಿಕ್ಷೆ ಆಗಲೇಬೇಕಾಗ್ತದೆ. ಇದರರ್ಥ ನಾವು ತನಿಖೆ ಆಗಿ ಮೇಲೆ ಅದೆಲ್ಲ ವರ್ಷನ್ ಕೇಳಬೇಕಾಗ್ತದೆ. ಇವತ್ತು ದಿವಸ ಯಾರೋ ಒಬ್ಬರು MD ಅವರು ರೆಕಾರ್ಡ್ ಮಾಡಿ ನನಗೆ ತನಿಖೆ ನಡೆದಾಗ ನಾನು ಹೇಳಿಕೆ ಬಯಸ್ತದಲ್ಲ, ಯಾಕೆ ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೇನೆ. ಈಗ ಕರೆಕ್ಟ್, ಈಗ ಆಡಿಯೋದಲ್ಲಿ ಏನಾಗ್ತದೆ ಎಷ್ಟು ಸಲ ಈಗ ಆಯ್ತು ಕೇಳಿ. ಈಗ ನಮ್ಮಲ್ಲೇ ನಮ್ಮ ಡಿಪಾರ್ಟ್ಮೆಂಟ್ ಒಬ್ಬರು ಯಾರು ಮಾತಾಡಿದ, ಮಿನಿಸ್ಟರ್ ಹೇಳಿದಾರಪ್ಪ ಅಂತ ಒಂದು ಮಾತಾಡಿದ, ಇಬ್ಬರು ಹೊರಗೆ ಮಿನಿಸ್ಟ್ರಿಗೆ ಸಂಬಂಧ ಇದೆಯಾ ಅವರಿಬ್ಬರು ತಾನು, ಅಥವಾ ನಮ್ಮ ಮಿನಿಸ್ಟರ್ ಹೆಸರು ದುರುಪಯೋಗಪಡಿಸ್ಕೊಂಡು ಅವ್ನು ಮಾಡಿರ್ತಾನೆ. ಇಂಥವು ಆಗ್ತವೆ. ಅದಕ್ಕೆ ತನಿಖೆ ಆಗಲಿ, ಅವರ ಪಾತ್ರ ಇದೇನೋ ಇಲ್ಲೋದು ಪ್ರಮುಖವಾಗಿರುವಂತಹದ್ದು. ಅಧಿಕಾರಿಗಳ ಪಾತ್ರ ಇರ್ಬೋದು, ಅವ್ರ ಪಾತ್ರ ಇದನ್ನ ಸಾಬೀತಾಗಬೇಕಾಗ್ತದೆ. ನೋಡಿ ನಡೀತಾ ಇದ್ರು, ಎಂಟ್ರಿ ಆಗಿರೋದ್ರಿಂದ ಸಹಜವಾಗಿ ನೋಡು, ಅದು SIT ತನಿಖೆ ನೋಡಿದಾಗ ಇಡೀ ಮಾಡ್ಲಿಕ್ಕೆ ಅಧಿಕಾರ ಇದೆ ಇಲ್ಲೋ, ಅಥವಾ ಇಂಟ್ರೆಸ್ಟ್ ಇರೋದ್ರಿಂದ ಇವತ್ತು ಅವರು ಕೈ ಹಾಕಿದ್ದಾರೆ. ಅದು ನನಗೆ ಕಾನೂನ ತಜ್ಞರು ಅದನ್ನು ಹೇಳಬೇಕಾಗ್ತದೆ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ. ಒಟ್ಟಾರೆ ಪಾರದರ್ಶಕವಾಗಲಿ, ಯಾವುದೇ ಒತ್ತಡದಿಂದ ಆಗುವಂಥದ್ದಾಗಬಾರ್ದು. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಬಿಜೆಪಿ ನಾಯಕರು ಇದು ತೆಲಂಗಾಣದ ಚುನಾವಣೆಗೆ ಕಾಂಗ್ರೆಸ್ ಕಳಿಸಿದ ಬಿಜೆಪಿ ಹಂಗೆ ಅಲಿಗೇಷನ್ ಮಾಡ್ತಾರೆ. ಭಾಳಷ್ಟು ಅವ್ರದ್ದು ಹೇಳ್ಕೊತಂದ್ರೆ ಭಾಳಷ್ಟು ಇದಾವೆ. 40% ಕಮಿಷನ್ ಗೊತ್ತಲ್ವ ನಿಮಗೆ, ಅದಕ್ಕೆ ಸರ್ಕಾರ ಬದಲಾಗಿದ್ದು. ಸೆಷನ್ ಸ್ಟಾರ್ಟ್ ಆಗ್ತಿದೆ. 2-3 ಅಸ್ತ್ರಗಳು ಬಿಜೆಪಿ ಸಿಕ್ಕಂತ ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ ರೆಡಿ ಇದೆ. ನಾವು ಹೇಳ್ತೀವಲ್ಲ, ಈಗ ನಾವು ನಾಗೇಂದ್ರ ರಾಜೀನಾಮೆ ತಗೊಂಡಿಲ್ವಾ, SIT ನೇಮಕ ಮಾಡಿಲ್ವಾ, ಮತ್ತೇನಿದೆ? ಇವರಲ್ಲಿ ಈಶ್ವರಪ್ಪ ಅವ್ರದ್ದು ಆಗಿರಲಿಲ್ಲ ಕೇಸು, ಬಿಡಿ ಎಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.